ತುಮುಲ್ ಎಲೆಕ್ಷನ್ ರಿಸಲ್ಟ್ ಭರ್ಜರಿ ಗೆಲುವು ಸಾಧಿಸಿದ ಮಾಸ್ಟರ್ ಸಿದ್ದಗಂಗಯ್ಯ. ಇದು ನನ್ನ ಗೆಲುವಲ್ಲ, ತಾಲೂಕಿನ ಪ್ರತಿಯೊಬ್ಬ ರೈತರ ಗೆಲುವು. ನೂತನ ತುಮುಲ್ ನಿರ್ದೇಶಕ ಸಿದ್ದಗಂಗಯ್ಯ ಹೇಳಿಕೆ, ರಾಜ್ಯ ಸರ್ಕಾರದ ಶೂನ್ಯ ಸಾಧನೆಗೆ ತುಮುಲ್ ಚುನಾವಣೆ ಉದಾಹರಣೆಯಾಗಿದೆ ಅಂತ ಹೇಳಿದರು. ಮುಂದೆ ಬರುವ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಇದೇ ಉತ್ತರ ಸಿಗಲಿದೆ ಅಂತ ಮಂಡಲ ಅಧ್ಯಕ್ಷ ದರ್ಶನ್ ಅವರು ತಿಳಿಸಿದರು. ತುಮುಲ್ ಎಲೆಕ್ಷನ್ ಕೊರಟಗೆರೆ ಎನ್ಡಿಎ ಪಕ್ಷದ ಅಭ್ಯರ್ಥಿ ಭರ್ಜರಿ ರಿಯಾಕ್ಷನ್. 78 ಮತಗಳನ್ನು ಪಡೆದು ಎನ್ಡಿಎ ಪಕ್ಷದ ಅಭ್ಯರ್ಥಿ ಸಿದ್ದಗಂಗಯ್ಯ ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಮಾಜಿ ತುಮುಲ್ ನಿರ್ದೇಶಕ ಈಶ್ವರಯ್ಯ 38 ಮತ ಪಡೆದು ಸೋಲನ್ನು ಅನುಭವಿಸಿದ್ದಾರೆ. ಪಟ್ಟಣದ ಎಸ್ಎಸ್ಆರ್ ವೃತ್ತದಲ್ಲಿ ಎನ್ಡಿಎ ಪಕ್ಷದ ಕಾರ್ಯಕರ್ತರಿಂದ ಗೆಲುವಿನ ಸಂಭ್ರಮಾಚರಣೆ ಆಚರಿಸಲಾಯಿತು. ತುಮುಲ್ ಕೊರಟಗೆರೆ ತಾಲೂಕು ನಿರ್ದೇಶಕರಾಗಿ ಸಿದ್ದಗಂಗಯ್ಯ ಅವರು ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ. ಪಟ್ಟಣದ ಎಸ್ಎಸ್ಆರ್ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದ್ದಾರೆ ಕಾರ್ಯಕರ್ತರು. ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕು ಮಂಡಲ ಅಧ್ಯಕ್ಷ ದರ್ಶನ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಶಿವರಾಮಣ್ಣ, ಜೆಡಿಎಸ್ ಪಕ್ಷದ ಕಾರ್ಯಾಧ್ಯಕ್ಷ ನರಸಿಂಹರಾಜು, ಮುಖಂಡರಾದ ಕಾಮರಾಜು, ಅಗ್ರಹಾರ ರವಿ ವರ್ಮಾ, ಚೇತನ್, ಮಧುಸೂದನ್, ಹುಲಿಕುಂಟೆ ಕಾಕಿ ಮಲ್ಲಣ್ಣ, ರಮೇಶಣ್ಣ, ಅಶ್ವಥ್ ನಾರಾಯಣರಾಜ್, ಪಟ್ಟಣ ಪಂಚಾಯತ್ ಸದಸ್ಯ ಲಕ್ಷ್ಮೀನಾರಾಯಣ್, ಬಿಜೆಪಿ ಯುವ ಅಧ್ಯಕ್ಷ ಸ್ವಾಮಿ ಗುರುದತ್ ಸೇರಿದಂತೆ ಬಿಜೆಪಿ ಜೆಡಿಎಸ್ ಸದಸ್ಯರು, ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಲಕ್ಷ್ಮೀಕಾಂತ್, ಕೆಎಸ್, ಕೊರಟಗೆರೆ. ಅಧ್ಯಕ್ಷರೇ, ಭಾನುವಾರ ಇನ್ನೊಂದು ಚುನಾವಣೆ ಇದೆ. ದಯವಿಟ್ಟು ನಮ್ಮ ಏನು ನಾನ್ ಬಾರ್ಯಾರ ಕ್ಷೇತ್ರದಲ್ಲಿರ್ತಕ್ಕಂಥ ನಮ್ಮ ಓಟರ್ದಲ್ಲಿ ದಯವಿಟ್ಟು ಕಣಗಳಿಂದ ಓಟ್ ಕೊಟ್ಟು ಗೆಲ್ಲಿಸಬೇಕು ಅಂತೇಳಿ ನಮ್ಮನ್ನ ಮನವಿ ಮಾಡ್ಕೊತೀವಿ. ತಮ್ಮ ಸರ್, ಈ ಕಡೆ ಎಲ್ಲ ಇವತ್ತು ವಿಶೇಷವಾದ ದಿನ. 9/1/2025 ವಿಶೇಷವಾದ ದಿನ. 10/11/2024 ತುಮಕೂರು ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಏನು ಚುನಾವಣೆ ನಡೆದಿತ್ತು, ಆ ಚುನಾವಣೆಯಲ್ಲಿ ನಾನು ಕೂಡ ಕೊರಟಗೆರೆ ಕ್ಷೇತ್ರದಿಂದ ಕೊರಟಗೆರೆ ತಾಲೂಕಿನಿಂದ ಭಾಗವಹಿಸಿ ನನಗೆ ಅವಕಾಶವನ್ನು ಮಾಡಿಕೊಟ್ಟಂಥ ಎನ್ಡಿಎ ಪಕ್ಷದ ನನ್ನ ಎಲ್ಲ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಬಿಜೆಪಿ ಹಾಗೂ ಜೆಡಿಎಸ್ ಎಲ್ಲ ನನ್ನ ಹಿರಿಯರಿಗೆ ಮತ್ತೊಮ್ಮೆ ನನ್ನ ಧನ್ಯವಾದ ಸಲ್ಲಿಸುತ್ತಾ, ಹಾಗೆ ಸುಧಾಕರ್ ಲಾಲ್ಜಿಯವರು ಮತ್ತು ಅನಿಲ್ ಕುಮಾರ್ ಸರ್ ಅವರು ಹಾಗೂ ನನ್ನ ಜಿಲ್ಲಾ ಕಾರ್ಯದರ್ಶಿಯಾದಂಥ ನರಸಿಂಹರಾಜ್ ಸರ್ ಅವರು ಹಾಗೂ ನನ್ನ ಗುರುಗಳಾದಂಥ ಶಿವರಾಮಣ್ಣವರು, ದರ್ಶನ್ ಸರ್ ಮತ್ತು ಬಿಜೆಪಿ ಆದಂಥ ಜಿಲ್ಲಾಧ್ಯಕ್ಷರಾದಂಥ ಹನುಮಂತಗೌಡರು ಎಲ್ಲರೂ ಕೂಡ ಅವಕಾಶವನ್ನು ಮಾಡಿಕೊಟ್ಟು, ಹಾಗೂ ಕೊರಟಗೆರೆ ತಾಲೂಕಿನ ಎಲ್ಲ ಹಾಲು ಒಕ್ಕೂಟದ ಅಧ್ಯಕ್ಷರು ಹಾಗೂ ನಿರ್ದೇಶಕರು ಹಾಗೂ ಕಾರ್ಯದರ್ಶಿಗಳು ಹಾಗೂ ಎಲ್ಲ ಗ್ರಾಮದ ಸರ್ವ ಸದಸ್ಯರು ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ನ ಅಭೂತವಾದಂತಹ ಗೆಲುವಿಗೆ ಕಾರಣಕರ್ತರಾಗಿದ್ದಾರೆ. ಬಹುಶಃ ಇದನ್ನು ನಾನು ನನ್ನ ಗೆಲುವು ಅಂತ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಇದು ಅವರ ಗೆಲುವು, ಇದು ಎಲ್ಲ ಕೊರಟಗೆರೆ ತಾಲೂಕಿನ ಮತಬಾಂಧವರ ಗೆಲುವು. ನನ್ನ ಗೆಲುವು ಆಗಬೇಕು ಅಂದರೆ ನಾನು ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸುತ್ತಾ, ರೈತರ ನೋವು ನಲಿಗಳಿಗೆ ಸ್ಪಂದಿಸುತ್ತಾ ಸಂಪೂರ್ಣವಾದಂಥ ಕೆಲಸವನ್ನು ಮಾಡಿಕೊಟ್ಟಾಗ ಮಾತ್ರ ಇದು ನನ್ನ ಗೆಲುವು ಅಂತ ಹೇಳ್ಬೋದು. ಈಗ ಸದ್ಯಕ್ಕೆ ಈ ನನ್ನ ಕೊರಟಗೆರೆ ತಾಲೂಕಿನ ಎಲ್ಲ ಮತ ಬಾಂಧವರಿಗೆ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಅಂತರಾಳದಿಂದ ಆತ್ಮೀಯವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಏನು ಇದುವರೆಗೂ ಕೂಡ ಕೆಲಸ ಕಾರ್ಯಗಳು ನಡ್ಕೊಂಡು ಬಂದಿದೆ. ಹಾಗಾಗಿ ಇನ್ನು ಉಳಿದಂಥ ಬಾಕಿ ಇರತಕ್ಕಂಥ
ಹಾಗೂ ನನ್ನ ಹೆಚ್ಚಿನ ಹೋರಾಟ ಹಾಗೂ ನನ್ನ ಇರ್ತಕ್ಕಂಥ ಎಲ್ಲ ಏನು ಬುದ್ಧಿ ಕೌಶಲ್ಯಗಳಿದೆ ಎಲ್ಲವನ್ನು ಕೂಡ ರೈತರ ನೆರವಿಗೋಸ್ಕರ, ರೈತರ ಬದುಕಿಗೋಸ್ಕರ, ರೈತರ ಬಾಳು ಹಸನಾಗಬೇಕು, ರೈತರ ಮುಖದಲ್ಲಿ ನಗು ಬರಬೇಕು. ಯಾವಾಗ ನಗು ಬರುತ್ತೆ ಅಂದರೆ ರೈತರಿಗೆ ಯಾವಾಗ ಅವರು ಆರ್ಥಿಕವಾಗಿ ಸದೃಢ ಆಗ್ತಾರೆ, ಆರ್ಥಿಕವಾಗಿ ಏನು ಅವ್ರಿಗೆ ಒಂದು ಬಲ ಸಿಗುತ್ತೆ, ಆಗ ಅವರ ಮುಖದಲ್ಲಿ ನಗು ಸಿಗುತ್ತೆ. ಅಂತಹ ಹೋರಾಟಕ್ಕೆ ನಾನು ಸದಾ ಅವ್ರಿಗೆ ಬೆನ್ನೆಲುಬಾಗಿ ನಿಂತು ಕೊಡಗೆರೆ ಭಾಗದಲ್ಲಿ ಅತ್ಯುತ್ತಮವಾದಂಥ ಸೇವೆಯನ್ನು ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆ ಅವಕಾಶವನ್ನು ನಾನು ಪರಿಪೂರ್ಣ ಮಾಡ್ತೇನೆ ಅಂತ ಹೇಳ್ತಾ, ಹಾಗೆ ನಾನು ಕೂಡ 32 ವರ್ಷದಿಂದ ಶಾಲಾ ಶಿಕ್ಷಕನಾಗಿ ಮುಖ್ಯೋಪಾಧ್ಯಾಯನಾಗಿ ಕೆಲಸ ಮಾಡ್ತಿರ್ತಕ್ಕಂಥದ್ದು. ಹಾಗೆ ಅಕ್ಷರ ಸಾಗರದಿಂದ ಶಿರಸಾಗರದ ಕಡೆ ಇವತ್ತು ನಮ್ಮ ಒಲವಾಗಿದೆ. ಈ ಒಂದು ದೇಶದಲ್ಲಿ ಈಗಾಗಲೇ ಮಹಾತ್ಮ ಗಾಂಧೀಜಿಯವರು ಹಿಂದೆ ಹೇಳಿದರು, ನಾವು ಯಾವ ಗ್ರಾಮಗಳ ಸ್ವರಾಜ್ಯ ಆಗಬೇಕು, ಗ್ರಾಮಗಳ ಅಭಿವೃದ್ಧಿ ಆಗಬೇಕು, ಪ್ರತಿ ಗ್ರಾಮಗಳ ಅಭಿವೃದ್ಧಿ ಎಲ್ಲಿ ಆಗ್ತದೆ ಆ ದೇಶ ಅಭಿವೃದ್ಧಿ ಆಗುತ್ತೆ ಅಂತ. ಹಾಗಾಗಿ ಈ ಅಕ್ಷರ ಸಾಗರ ಮತ್ತು ಶಿರಸಾಗರ ಎರಡೂ ಕೂಡ ಗ್ರಾಮದ ಅಭಿವೃದ್ಧಿಯ ತಳಹಂತದಿಂದ ಗ್ರಾಮಗಳನ್ನು ಅಭಿವೃದ್ಧಿ ಮಾಡ್ತಕ್ಕಂಥದ್ದಾಗಿರ್ತದೆ. ಹಾಗಾಗಿ ಅವುಗಳ ನಿಲುವಿಗೆ ನಾನು ಬದ್ಧನಾಗಿ ಹೋರಾಟವನ್ನು ಮಾಡ್ತಾ ರೈತರಿಗೆ ಬರಬೇಕಾದಂಥ ಫಲಾಪೇಕ್ಷೆಗಳನ್ನು ಸಂಪೂರ್ಣವಾಗಿ ಏನು ಜಿಲ್ಲಾ ಮಟ್ಟದಿಂದ ಅಥವಾ ರಾಜ್ಯ ಮಟ್ಟದಿಂದ ಒದಗಿಸಿಕೊಡಲು ನಾನು ಪೂರ್ಣ ಸಹಕಾರಿಯಾಗಿರುತ್ತೇನೆ ಅಂತೇಳಿ ಈ ಮೂಲಕ ಅವರಿಗೆ ಎಲ್ಲ ನನ್ನ ಹಿರಿಯರಿಗೆ, ತಂದೆ ತಾಯಂದಿರಿಗೆ ನನ್ನ ಆತ್ಮ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. JDS NDA ಪಕ್ಷ ಅಂತ ಈಗೇನಿದೆ, ಈಗ ಕೇಂದ್ರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಇರ್ಬೋದು, ಹಾಗೆ ನಮ್ಮ ದೇವೇಗೌಡ ಅಪ್ಪಾಜಿಯವರು ಇರ್ಬೋದು, ಹಾಗೆ ಸನ್ಮಾನ್ಯ ನಮ್ಮ ಏನು ಸೋಮಣ್ಣರು ಕೇಂದ್ರ ಮಂತ್ರಿಗಳಾಗಿದ್ದ ಸೋಮಣ್ಣರು ಇರ್ಬೋದು, ಹಾಗೂ ನಮ್ಮ ಜಿಲ್ಲಾ ಇಲ್ಲಿ ತಾಲೂಕು ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ನರಸಿಂಹರಾಜಣ್ಣರು ಮತ್ತು ನಮ್ಮ ಶಿವರಾಮಣ್ಣರು ಮತ್ತು ನಮ್ಮ ಕಾಮರಾಜಣ್ಣ, ಈಗ ಇನ್ನೂ ಅನೇಕ ನಮ್ಮ ಸಾಕಣ್ಣವರು, ಲಕ್ಷ್ಮಣರವರು, ದರ್ಶನ್ ಸಾರು, ಹಾಗೆ ತುಂಬ ಈಗ ನಮ್ಮ ರಂಗಣ್ಣವರು, ಎಲ್ಲ ನಾಯಕರು, ಎರಡೂ ಪಕ್ಷದ ನಾಯಕರು ಒಮ್ಮತದಿಂದ ನನ್ನ ಗೆಲುವಿಗೆ ಭಾಳ ಶ್ರಮವನ್ನು ಹಾಕಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ನ ಗೆಲುವಿಗೆ ಕಾರಣಕರ್ತರಾಗಿದ್ದಾರೆ. ಗೆಲುವಿಗೆ ನನಗೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಈ ಅವಕಾಶವನ್ನು ಸರಿಯಾದಂಥ ರೀತಿಯಲ್ಲಿ ಸದ್ಬಳಕೆ ಮಾಡ್ಕೊಳ್ತಾ ಕೊಡಗೆರೆ ತಾಲೂಕಿನ ಅಭಿವೃದ್ಧಿಗೋಸ್ಕರ ನಾನು ಬಣವನ್ನು ತೊಟ್ಟು ಕೆಲಸವನ್ನು ಮಾಡ್ತೀನಿ ಅಂತೇಳಿ ಈ ಒಂದು ದಿವಸ ತಮ್ಮೆಲ್ಲರ ಮುಂದೆ ಒಂದು ಮಾತನ್ನು ಹೇಳ್ತಾ ಇದ್ದೇನೆ. ಎಲ್ಲ ಲೀಡ್ರು ಮಾತಾಡಿದ್ದಾರೆ. ಇದು ನಿಜವಾಗಲೂ ಒಂದು ಆಡಳಿತ ವಿರೋಧಿ ಅಲೆ ಅಂತ ನಾನಾದರೂ ಭಾವಿಸ್ತೇನೆ. ಇದು ನಮ್ಮ ಮುಂದಿನ ಎಲ್ಲ ಚುನಾವಣೆಗಳಿಗೂ ದಿಕ್ಸೂಚಿ ಅಂತ ಇದನ್ನು ಭಾವಿಸ್ಬೇಕಾಗ್ತದೆ. ಆಡಳಿತ ವಿರೋಧಿ ಹಿಂದೆ ಏನು ಅವರು ಡೈರೆಕ್ಟ್ರ್ ಇದ್ದರು, ಅವರ ಏನೇನು ಅನ್ಯಾಯ ಅನಾಚಾರಗಳನ್ನು ಮಾಡಿದ್ದಾರೆ ಅದರ ವಿರುದ್ಧವಾಗಿ ವೋಟ್ ಹಾಕಿದ್ದಾರೆ. ಜೊತೆಗೆ ನಮ್ಮ ಎಲ್ಲ ಪಕ್ಷದ, ನಮ್ಮ JDS ಮತ್ತು BJPಯ ಎಲ್ಲ ಪಕ್ಷದ ಮುಖಂಡರು ಒಗ್ಗಟ್ಟಾಗಿ ಒಂದೇ ಇದರಿಂದ ಕಾರ್ಯಕರ್ತರು, ಲೀಡರ್ಗಳು ಎಲ್ಲ ದುಡಿದ್ರಿಂದ ಈ ಒಂದು ನಮ್ಮ ಗೆಲುವನ್ನು ಎಲ್ಲ ನಮ್ಮ ಕಾರ್ಯಕರ್ತರುಗಳಿಗೆ, ಲೀಡರ್ಗಳಿಗೆ, NDA ಎಲ್ಲ ಲೀಡರ್ಗಳಿಗೂ ನಾವು ಸಮರ್ಪಿಸ್ತಿದ್ದೀವಿ. ಏನು ಇಂದು ಶೂನ್ಯ ಅಭಿವೃದ್ಧಿ ಕೊರಟಗೆರೆ ಮತ್ತು ಶೂನ್ಯ ಅಭಿವೃದ್ಧಿ ಕರ್ನಾಟಕಕ್ಕೆ ಒಂದು ದೊಡ್ಡ ಉದಾಹರಣೆ ಅಂದರೆ ನಮ್ಮ ಕೊರಟಗೆರೆ ತಾಲೂಕಿನಲ್ಲಿ ಇದೊಂದು ಜಯಬೇರಿ ಅವ್ರಿಗೆ ಛೀಮಾರಿ ತಂದಿದೆ. ಕಾರಣ ಅವರು ಗೆದ್ದಾಗಲಿಂದ ಏನೂ 0 ಅಭಿವೃದ್ಧಿ, 0, ಏನೂ ಮಾಡಿಲ್ಲ. ಬರೀ ಅವರ ಒಂದು ರಾಜಕಾರಣ, ಒಳ ರಾಜಕಾರಣ ಇವತ್ತು ಅವ್ರನ್ನ ಯಾವ ಮಟ್ಟಕ್ಕೆ ತರ್ತಾ ಇದೆ ಅನ್ನೋದು ಜನಕ್ಕೆ ಗೊತ್ತಾಗಿ ಇವತ್ತು ನಮ್ಮ ಸಿದ್ಧಗಂಗೆಯವರ ಒಂದು ಜಯ ನಮ್ಮೆಲ್ಲರಿಗೂ ಮುಂದಿನ ದಿನಗಳಲ್ಲಿ ತಾಲೂಕು ಪಂಚಾಯಿತಿ ಆಗಿರ್ಬೋದು, ಜಿಲ್ಲಾ ಪಂಚಾಯಿತಿ ಇರ್ಬೋದು, ಇದೇ ಥರದಲ್ಲಿ ಒಂದು ಅನುಬಂಧ NDA ಒಂದು ಅನುಬಂಧದಲ್ಲಿ ಮುಂದಿನ ಜಯಭಾರಿ ವ್ಯವಸ್ಥೆ ಅಂತ ಈ ಒಂದು ವಿಚಾರದಲ್ಲಿ ತಿಳಿಸ್ತಾ ಇದ್ದೀನಿ ತಮಗೆ. ಈ ಚುನಾವಣೆಯಲ್ಲಿ ನಮ್ಮ ಸಿದ್ಧಗಂಗೆಯವರು ಅತ್ಯಧಿಕ ಬಹುಮತದಿಂದ ಜಯಭೇರಿ ಬಾರಿಸಬೇಕು ಅಂತಂದರೆ ಇಂದಿನ ಏನು ನಮ್ಮ ಅಲ್ಲಿ ನಮ್ಮ ತುಮಕೂರು ಡೈರೆಕ್ಟ್ ಇದ್ದರು, ಅವ್ರ ಕಾರ್ಯವೈಖರಿ ಬಗ್ಗೆ ಜನ ಭಾಳ ಬೇಸತ್ತಿದ್ರು. ಆ ಒಂದು ಇದಕ್ಕೋಸ್ಕರ ಆ ಒಂದು ಬೇಸರನೇ ನಮ್ಮ ಸಿದ್ಧಗಂಗೆಯವ್ರಿಗೆ ಇವತ್ತು ಹೊರ ಆಗಿದೆ. ಇದು ಮುಂದೆ ನಮ್ಮ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತ್ ಚುನಾವಣೆಗೆ ನಮಗಿದೊಂದು ದಿಕ್ಸೂಚಿ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಇದೇ ರೀತಿ ನಮ್ಮಲ್ಲಿ ಸಂಘಟನೆ NDAಯಿಂದ ನಾವು ಸಂಘಟನೆಯನ್ನು ಮಾಡೋದೇ ಆದರೆ ಮುಂದಿನ ಎಲ್ಲ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ನಾವೇ ಗೆಲ್ತೀವಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀವಿ. ಗೆಲುವಾಗಿದೆ, ಅದು NDA ಪಕ್ಷದ ಗೆಲುವು. ಇದೇ ಥರ ಮುಂದಿನ ಎಲೆಕ್ಷನ್ಗಳಲ್ಲಿ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಇದೇ ಥರ NDA ಒಗ್ಗೂಡಿ ನಾವು ಎಲ್ಲ ಕಾರ್ಯಕರ್ತರು ಒಗ್ಗಟ್ಟಾಗಿ ಕೆಲಸ ಮಾಡಿದರೆ ಎಲ್ಲ ಎಲೆಕ್ಷನನ್ನು ಫೇಸ್ ಮಾಡಿ ನಾವು ಗೆಲ್ಲೋದ್ರಲ್ಲಿ ಅನುಮಾನ ಇಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಯಕರ್ತರೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿ ಎಲ್ಲ ಎಲೆಕ್ಷನಲ್ಲೂ ನಾವೇ ಗೆಲ್ಲಬೇಕು. ಯಾಕೆಂದರೆ ಅಧಿಕಾರ ಇರೋದು ವಿರುದ್ಧವಾಗಿ ಗೆಲ್ಲೋದು ಅಷ್ಟು ಸುಲಭ ಅಲ್ಲ. ಇವತ್ತು ನಮ್ಮ ಪಕ್ಷದ ಎಲ್ಲ ಲೀಡರ್ಗಳು, ಎಲ್ಲ ಡೈರೆಕ್ಟರ್ಗಳು, ಎಲ್ಲ ಮೆಂಬರ್ಗಳು ಮೋಸ ಇದ್ದಂಗೆ ಎಲ್ಲರೂ ಓಟ್ ಹಾಕಿ ಗೆಲ್ಸಿದ್ರೆ ಅವ್ರಿಗೆ ತುಂಬ ಧನ್ಯವಾದಗಳು.